ವಿಷ್ಣು ಪತ್ನಿಯಾಗಿರೋ ಮಹಾಲಕ್ಷ್ಮಿ ದೀಪಾವಳಿಯ ದೀಪದೊಂದಿಗೆ ಈ ನಮ್ಮ ಬಾಳನ್ನ ಕತ್ತಲೆಯಿಂದ ಬೆಳಕಿನತ್ತ ಮುನ್ನಡೆಸುತ್ತಾನೆ. ಅಷ್ಟೇ ಅಲ್ಲ,
ರೈತನೇ ರಾಷ್ಟ್ರದ ಸಂಪತ್ತು ಅಂತ ನಾಮಾಂಕಿತಗೊಂಡಿರೋ ನನ್ನ ಪತಿ ಹಾಗೂ ಮೈದುನರ ಬಾಳಿಗೆ ಬೆಳಕಾಗಿ ಬಂದು ಕೊನೆವರೆಗೂ ಕೈ ಹಿಡಿದು ಉದ್ಧರಿಸಮ್ಮ, ಉದ್ಧರಿಸು. ಸೀತಾ, ಈ ಬಸವರಿನೆಂದು ಸಿರುಗೊಂಡ ನಾವೆಲ್ಲರೂ ಧನ್ಯರು ಸೀತಾ, ಧನ್ಯರು. ಅಂತೂ ಮುಕ್ತೇರಿದರ ಒಂದಿಗೆ ಈ ಭೂದೇವಿ ಒಂದಿಗೆ ಮುಕ್ತೇರಿಗೆ ಉಡಿ ತುಂಬಿ ಲಕ್ಷ್ಮಿ ಪೂಜೆ ಮುಗಿಸಿದೆಯಾ? ಮುಗಿಸಿದ್ದೇನೆ ಸ್ವಾಮಿ. ಹಸಿರು ಸೀರೆ ಉಟ್ಟು ಶೃಂಗಾರವಾಗಿ ಶೋಭಿಸ್ತಾ ಇರೋ ಈ ಭೂತಾಯಿ ಸೇವೆ ಅಷ್ಟೇ ಅಲ್ಲ, ಲಕ್ಷ್ಮೀ ಪೂಜೆ ಕೂಡ ಮಾಡಿ ಮುಗಿಸಿದ್ದೇನೆ. ಇನ್ನೇನು ಮುತ್ತೈದರ ಪ್ರಸಾದ ಕೂಡ ಮುಗಿದಿದೆ. ತಾವು ಈ ಲಕ್ಷ್ಮೀ ದೇವಿಗೆ ನಮಸ್ಕರಿಸೋದೊಂದೇ ಬಾಕಿ ಇದೆ. ಆಯ್ತು ಸೀತಾ. ಈ ದೀಪಾವಳಿಯ ಸಂಭ್ರಮದಲ್ಲಿ ನಿನ್ನಲ್ಲಿ ಒಂದು ಆರೋಗ್ಯ ಮಾಡಿಕೊಂಡಿದ್ದೇನಮ್ಮ. ಮಣ್ಣಿನ ಮಗನಾಗಿ ಚಿನ್ನದ ಬೆಳೆ ತೆಗೆದು ಜಗತ್ತಿಗೆಲ್ಲ ಅನ್ನದಾತ ನೆನೆಸಿಕೊಂಡ ಈ ರೈತ ಮಗನನ್ನು ಕತ್ತಲೆಯಿಂದ ಬೆಳಕಿನ ಕಡೆಗೆ, ಮರಣದಿಂದ ಹಣರಾತ್ವದ ಕಡೆಗೆ, ಅಜ್ಞಾನದಿಂದ ಜ್ಞಾನದ ಕಡೆ ಕೊಂಡಯ್ಯಮ್ಮ. ಯಾಕಂದರೆ ಈ ರೈತ ಮಳೆ ಚಳಿ ಬಿಸಿಲಲ್ಲದೆ ಈ ಭೂತಾಯಿಯಲ್ಲಿ ಕಸ ಕಡ್ಡೆ ತೆಗೆದು ಸಣ್ಣಾದ ಈ ರೈತ ಶ್ರೀಮಂತರ ಸಂಚಾರ ಲಕ್ಷ್ಮಿಯ ಪಟ್ಟಿಗೆ ತುತ್ತಾಗಿ ಸತ್ತರಿಸಿದರು. ಅದಲ್ಲದೆ ಈ ಭೂದೇವಿ ಸಾಕಷ್ಟು ಬೇದು ಮಹಾಪುರವನ್ನೇ ಹರಿಸಿ ರಾಜ್ಯದಲ್ಲೇ ಮನೆಯಲ್ಲಿ ತುಂಬಿದರು. ಅದೆಲ್ಲ ಕಳ್ಳ ಕಡಿಮರ ವ್ಯಾಪಾರಸ್ಥರ ಬಯಲಿಗೆ ಸಿಕ್ಕು ತನ್ನ ದರವನ್ನು ಕಳೆದುಕೊಂಡು ದರಿದ್ರನಾಗಿರುವನು. ಅಂದಾಗ ಈ ಬಂಧನದಿಂದ ಪಾರು ಮಾಡಮ್ಮ ಈ ರೈತ ಮಕ್ಕಳನ್ನು. ಇದೇ ಸ್ವಾಮಿ, ಈ ಲಕ್ಷ್ಮೀ ತಾಯಿ ಮೇಲೆ ಇಷ್ಟೊಂದು ಭಾರ ಹಾಕಿ ಮಾತಾಡ್ತಾ ಇದ್ದೀರಲ್ಲ, ಯಾಕೆ? ಭಾರ ಹಾಕಿ ಮಾತನಾಡಲೇಬೇಕಾಗಿದೆ ಸೀತಾ, ಭಾರ ಹಾಕಿ ಮಾತನಾಡಲೇಬೇಕಾಗಿದೆ. 4 ವರ್ಷ ಮಳೆಗಾಲ ಬರಗಾಲದ ಈ ಪ್ರೀತಿಗೆ ಸಿಕ್ಕು ಹಣ ದುಬ್ಬರದ ಈ ಕಾಲದಲ್ಲಿ ಶ್ರೀಮಂತರ ಕಾಲದ ಒತ್ತಡಕ್ಕೆ ಸಿಕ್ಕು ಶ್ರೀಮಂತರ ಈ ರೈತನ ಮುಂದೆ ಯಾರಾದರೂ ಕಣ್ಕರೆದು ನೋಡಿದರೆ ಒಂದು ಭಕ್ಷ್ಯ ಸರ್ಕಾರ ನೋಡಿ ಕಡಿಮೆ ದರದಲ್ಲಿ ಅಕ್ಕಿ ಗೋಧಿ ಕಳಿಸಿದರು. ಅವುಗಳನ್ನೆಲ್ಲ ಬ್ಲಾಕ್ ಮಾಡಿ ನಮ್ಮ ಮಕ್ಕಳನ್ನು ತುಂಬಿಸಿಕೊಂಡರಂದಾಗ ಯಾರ ಆಸರೆಯಿಂದ ಬದುಕಬೇಕು ಈ ರೈತ? ಏನು ಸರ್ಕಾರದ ಕಣ್ಣಲ್ಲಿ ಮಣ್ಣು ಹಾಕಿದರೆ? ಇಷ್ಟೇ ಏಕೆ ಸೀತಾ? ಕೂಳಿಲ್ಲದ ಹರೆಕ ಜನರು ದನ ಕರುಗಳು ಕಟುಕರ ಕಾಮಗಾರಿಗಳ ಪಾಲನೆ ಉಳಿದ ದನಗಳಿಗೆ ಸರ್ಕಾರ ನಿರ್ಧರಿಸಿ ಪ್ರತಿ ತಾಲೂಕಿಗೆ 4ರಂತೆ ಗೋಶಾಲೆ ತೆಗೆಯಿತು. ಹೆಸರಿಗಷ್ಟೇ ಗೋಶಾಲೆಗಳಾಗಿ ಗೋವುಗಳಿಗೆ ಮೇವಿಲ್ಲದ ಸಾಯಿಸಿ ಅದೇ ಮೇವನ್ನೇ ಮಾರಿ ಶ್ರೀಮಂತರೆಲ್ಲ ಕೂಡಿಕೊಂಡು ಅದೇ ಮೇವನ್ನೇ ಮಾರಿ ತಮ್ಮ ಹೊಟ್ಟೆಯನ್ನು ತುಂಬಿಸಿಕೊಂಡ ಲಾಲಾಜನಂತ ಜನ ತುಂಬಿದ್ದಾರೆ ಇನ್ನು ಈ ಜಗದಲ್ಲಿ. ಹೋಗಿಬಿಡಿ ಸ್ವಾಮಿ, ಅಂಥವರಿಗೆಲ್ಲ ಇವತ್ತಲ್ಲ ನಾಳೆ ಶಿಕ್ಷೆ ತಪ್ಪಿದ್ದಲ್ಲ. ಶಿಕ್ಷೆ ಯಾರಿಗೆ ಶಿಕ್ಷೆ ಸೀತಾ? ಯಾರಿಗೆ ಶಿಕ್ಷೆ? ಬಡವರಿಗಾಗಿ ತಮ್ಮ ಜೀವನವನ್ನೇ ತ್ಯಾಗ ಮಾಡಿ ಭ್ರಷ್ಟ ಅಧಿಕಾರಿಗಳಿಗೆ ಭ್ರಷ್ಟ ರಾಜಕಾರಣಿಗಳಿಗೆ ಬುದ್ಧಿ ಕಲಿಸಬೇಕೆಂದು ಸತ್ಯದ ಬೆನ್ನತ್ತಿದ ಸತ್ಯವಂತರ ಕತ್ತು ಕೊಯ್ಯುವ ಜನಂತಾರೆ ಈ ಜಗದಲ್ಲಿ. ಬಡ ರೈತರಿಗೆ ಬಡ್ಡಿ ಮನ್ನಾ ಮಾಡಿ ಸುತ್ತ ಬಡ್ಡಿ ಕೊಟ್ಟು ಸಾಲ ಅದೆಲ್ಲ ಬಡ್ಡಿ ಎಲ್ಲ ಬಡವರಿಗೆ ದೊರೆಯದೆ ಬಡ್ಡಿ ಹಾಡುವ ಬಕಾಸೂರರಿಗೆ ದೊರೆಯುತ್ತೆ. ಅಂದಾಗ ಮರ್ಯಾದೆಗೆ ಹೆದರಿ ತುಂಬಿದವರೇ ಬಡವರು, ಹಿಂದುಳಿದವರೇ ಶ್ರೀಮಂತರು. ಅಂದಾಗ ಯಾರ ಹಾಸರಿಯಿಂದ ಬದುಕಬೇಕು ಈ ರೈತ? ಹೋಗಿಬಿಡಿ ಸ್ವಾಮಿ, ಆ
ದೇವರು ನಮಗೆ ದುಡಿದು ತಿನ್ನೋದಕ್ಕೆ ಬಲವಾದ ಒಂದು ರಟ್ಟೆಯನ್ನು ಕೊಟ್ಟಿದ್ದಾನೆ ಅಂದಾಗ ಅದರ ಬಗ್ಗೆ ನಾವು ಆಸೆಯನ್ನು ಪಡದೆ ದುಡಿದು ಹೊಟ್ಟೆನ ತುಂಬಿಸ್ಕೊಡಿದ್ರಾಯ್ತು. ಆಸೆ ಮಾಡುವ ವಿಷಯವಲ್ಲ ಸೀತಾ, ಈ ಮಾತಿನಲ್ಲಿ ಜನತೆ ತಿಳಿದುಕೊಳ್ಳಬೇಕಾದ ವಿಷಯವಿದೆ. ಯಾಕಂದರೆ ನಮ್ಮ ರೈತರೆಲ್ಲ ಒಗ್ಗಟ್ಟಾಗಿ ರಾಜ್ಯ ಮುರಿದು ಜಗತ್ತಿಗೆ ಅನ್ನ ಹಾಕುತ್ತಿದ್ದಾಗ ಸರ್ಕಾರ ನೀಡಿದ ಆರೋಗ್ಯ ಯಶಸ್ವಿ ಕಾರ್ಡ್ ನಮ್ಮ ರೈತರಿಗೆ ಲಾಭವಾಗಬೇಕೇ ವಿನ ಕಳ್ಳ ಕದಿಮರಿಗಲ್ಲ. ಅಂತ ಕಳ್ಳ ಕದಿಮರನ್ನು ಸರ್ಕಾರ ಉಳಿಸಿ ಬರಲು ಶಿಕ್ಷೆ ಮಾಡದೆ ಇದು ರೈತರ ಸರ್ಕಾರ ಅನ್ನುತ್ತವಾದರೆ ಇನ್ನು ಎಂದು ಸಿಗಬೇಕು ಈ ರೈತರಿಗೆ ಸ್ವಾತಂತ್ರ್ಯ? ಇದೆಲ್ಲ ದುಡ್ಡೇ ದೊಡ್ಡಪ್ಪ ಅನ್ನೋವರ ಕಾಲ ತಿರುಗಿಸಿ ಹಾಕಿ ರೈತನೇ ರಾಷ್ಟ್ರದ ಸಂಪತ್ತೆಂದು ಇಡೀ ಸಮಾಜವೇ ಕೂಗಿ ಆಡಿದರೆ ಹಾಗೆ ಇಡೀ ಜಗತ್ತೇ ಬೆಳಗಾದು ಈ ರೈತ ಹಚ್ಚಿದ ದೀಪದಿಂದ ಸೀತಾ, ಈ ರೈತ ಹಚ್ಚಿದ ದೀಪದಿಂದ. ಹೌದು ಸ್ವಾಮಿ, ನೀವು ಹೇಳೋ ಮಾತು ಸತ್ಯವಿದೆ. ಮೋಸ ವಂಚನೆ ಎಲ್ಲವೂ ಮರೆಯಾಗಿ ರೈತ ಬೆಳೆದರ ಮಾಲಿಗೆ ಸರಿಯಾದ ತರ ದೊರೆತಿದೆ. ಆದ್ರೆ ರೈತನೇ ರಾಷ್ಟ್ರದ ಸಂಪತ್ತಾಗೋದ್ರಲ್ಲಿ ಸಂದೇಹವೇ ಇಲ್ಲ. ನೋಡಿ, ಮುತ್ತೈದರ ಪ್ರಸಾದ ಮುಗಿದಿರಬೇಕು. ನೀವು ಕೂಡ ಊಟ ಮಾಡುವಂತೆ ಬನ್ನಿ. ಎಲ್ಲೇ ನನ್ನ ಚಿನ್ನ, ಈ ಲಕ್ಷ್ಮಿಯ ಪೂಜೆ ಉಲ್ಲಾಸದಲ್ಲಿ ಹಾಗೆ ಮೆಲ್ಲನ ಹೋಗಿವೆಯಲ್ಲ ಈ ಸಂತೋಷದ ಸಮಯದಲ್ಲಿ ಈ ನಲ್ಲನಲ್ಲಿ ಉಬ್ಬಿಸಿ ಹಾಡನ್ನು ಪ್ರೇಮ ಗೀತೆಯನ್ನು ಏನು ನೀವು ಇಂಥ ಸಮಯದಲ್ಲೂ ನಿಮಗೆ ಹಾಡಿನ ಚಿಂತೆ ಸರಿಯಾಗಲ್ಲ.
ಹಾಡದೆ ನಿಲ್ಲ ಈ ಹೃದಯ ನಿನಗಾಗಿ ಹಾಡದೆ ನಿಲ್ಲ ಓ ಪ್ರಿಯೆ, ನೀನಂದ್ರೆ ತುಂಬಾ ಇಷ್ಟ. ಅಣ್ಣ, ಅತ್ತಿಗೆ. ವೈದ್ಯರ ಈಗ ಬಂದ್ಯಾ? ಹೌದು ಅತ್ತಿಗೆ, ಈಗ ಬಂದೆ. ಇದೇನಪ್ಪ ಸಹೋದರ, IPS ಪರೀಕ್ಷೆ ಬರೆಯಲು ಹೋದ ನೀನು ಕಾಕಿ ಹರಿವ ಧರಿಸಿಕೊಂಡು ಬರಲು ಬಿಟ್ಟು ಮಣ್ಣಿನ ಮಗನಂತೆ ಈ ರೈತರ ಉಡುಪು ಧರಿಸಿಕೊಂಡು ಬಂದಿರುವಲ್ಲ, ಏನೋ ಸಮಾಚಾರ? ಅಣ್ಣ, ನಿಜವಾಗಲೂ ನಾವು ಮಣ್ಣಿನ ಮಕ್ಕಳಲ್ಲವೇನ? ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲೆಂದು ಗಾದೆ ಮಾತಿದೆ. ರೈತನೇ ರಾಷ್ಟ್ರದ ಸಂಪತ್ತೆಂದು ಕಾಕಿ ಕಾದಿ ಕಾವಿಗಳಲ್ಲದೆ ಸಂತ ಸೇವನ ಜ್ಞಾನಿಗಳು ಕೂಡ ಹಿಡಿಯುತ್ತಾರೆ. ಒಕ್ಕಲಿಗ ಒಕ್ಕದಿದ್ದರೆ ಸಿಕ್ಕುವುದು ಜನರಲ್ಲ ಎಂದಾಗ ಅದಕ್ಕಾಗಿ ಒಕ್ಕಲಿಗನೇ ಮೇಲೆಂದು ಈ ವೇಷ ಧರಿಸಿಕೊಂಡು ಲಕ್ಷ್ಮಿ ಪೂಜೆಗಾಗಿ ಓಡೋಡಿ ಬಂದೆ ಅಣ್ಣ. ಸಂತೋಷ ಸಹೋದರ, ಸಂತೋಷ. ಈ ನಿನ್ನ ನುಡಿ ಕೇಳಿ ಗಂಡನೇ ರೈತರ ಪ್ರೀತಿಯೇ ಬಿಟ್ಟು ಹೋಯಿತು. ಮೊದಲು ನೀನು ಈ ತಾಯಿಗೆ ನಮಸ್ಕರಿಸು. ಆಯ್ತಣ್ಣ, ಈ ತಾಯಿಯ ಆಶೀರ್ವಾದದ ಜೊತೆಗೆ ನಿಮ್ಮ ಆಶೀರ್ವಾದವೂ ನನಗೆ ಮುಖ್ಯ. ಅಣ್ಣ, ಅತ್ತಿಗೆ, ನೀವು ಆಶೀರ್ವಾದ ಮಾಡಿ. ಸಹೋದರ, ನಮಗೆ ಜನ್ಮ ನೀಡಿದ ಈ ಬಾಲ ತಾಂಬೆಯು ರೌಡಿಗಳ ಹೊಡೆತಕ್ಕೆ ಸಿಕ್ಕು ನಿರಾಶವೆಂಬ ನಿಟ್ಟುಸಿರಿನಿಂದ ಸದಾ ತರಪದಿಂದ ಕಟ್ಟಿಸಿಕೊಂಡು ಸದಾ ನರಳುತ್ತಿದ್ದಾಳೆ. ಮುಂದೊಂದು ದಿನ ನಿನ್ನ ನ್ಯಾಯವೆಂಬ ಕಟ್ಟದಿಂದ ಆ ತರಪೆಯನ್ನು ಕತ್ತರಿಸಿ ಹಾಕಿ ಸದಾ ಬೆತ್ತಲಿಂದ ನರಳು ತಾಯಿಗೆ ನ್ಯಾಯದ ಪುನರ್ಜನ್ಮ ಕೊಡು ಅಂದಾಗ ನೀನನ್ನ ತಮ್ಮನಾಗಿ ಜನಿಸಿದ್ದಕ್ಕೂ ಸಾರ್ಥಕವಾಗುತ್ತದೆ. ಇದೇ ನನ್ನ ಬಲವಾದ ಆಶೀರ್ವಾದ. ಹೌದಪ್ಪ ವೈದ್ಯನ, ಇಂದು ರೈತ ಬೆಳೆದ ಮಾಲೆಲ್ಲ ಕಳ್ಳ ಕಡಿಮ ವ್ಯಾಪಾರಸ್ಥರ ಪಾಲಾಗಿ ದುಷ್ಟ ರಾಜಕಾರಣಿಗಳ ದಪ್ಪಳಿಕೆಗೆ ಸಿಕ್ಕು ಈ ನಮ್ಮ ನಾಡ ತಾಯಿಯನ್ನು ಮಾಡುವುದಕ್ಕೆ ಸಿದ್ಧವಾಗಿ ಹೊರಟಿದ್ದಾರೆ ಅಂದಾಗ ಅಂಥವರಿಗೆಲ್ಲ ಬುದ್ಧಿಯ ಕಲಿಸೋದಕ್ಕೆ ನೀವೀಗ ಬದ್ಧ ಅಧಿಕಾರಿಯಾಗಿ ಬರಲೇಬೇಕು. ಅದಕ್ಕಪ್ಪ ಈ ನಿನ್ನ ಅತ್ತಿಗೆ ಬಲವಾದ ಆಸೆ. ಆಯ್ತು ಅತ್ತಿಗೆ, ಆಯ್ತು. ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನೊಬ್ಬ ಪೊಲೀಸ್ ಅಧಿಕಾರಿಯಾದರೆ ಕಂಡ ಎಂಡದಿಂದ ಕಂಡವಳಿಗೆ ಕೈ ಮಾಡಿ ಅಂಡತನದಿಂದ ಪುಂಡನೊಂದು ನಡೆದವರ ರುಂಡ ತೆಗೆದು ಶ್ರೀಮಂತಿಕೆಯ ದರ್ಪದಿಂದ ಬಡವರನ್ನು ಒತ್ತಾಳುವ ಹಣದ ಬಲದಿಂದ ಧರ್ಮದ ಜ್ಯೋತಿ ಆರಿಸಿ ಅರಸನನ್ನು ಆನೆ ಹತ್ತಿದ ಕುಂಜಿಗಳಿಗೆ ಯಮನಾಗಿ ಎತ್ತ ತಾಯಿಯ ಕತ್ತು ಕೊಯ್ಯಲು ಹೊರಟ ಆ ತಾಯಿಗಂಡರಿಗೆ ಬಂದ ಪರಶುರಾಮನಾಗಿ ಸತ್ಯವೆಂಬ ಕೀರ್ತಿ ಶಿಖರದ ಮೇಲೆ ಮಮತೆ ಎಂಬ ಅಳತೆಯನ್ನಿಟ್ಟು ಮಮಕಾರವೆಂಬ ಎಣ್ಣೆ ಹಾಕಿ ಶ್ರದ್ಧೆ ಎಂಬ ಬತ್ತಿ ಒತ್ತಿಸಿ ನಿಮ್ಮ ಹೆಸರು ತರದಿದ್ದರೆ ನಾನು ಕಲಿಯುಗದ ಭೀಮನೇ ಅಲ್ಲ, ಇದು ನಿಮ್ಮ ಪಾದಗಾಣಿಗೂ ಸತ್ಯ.
ನಾಡನ್ನೇ ಕದ್ದು ನಾಡನ್ನೇ ನಡಿಗೆಸಲು ಹೊರಟ ಕಾಡುಗಳ ವೀರಪ್ಪನೆಲ್ಲ ಗುಂಡಿಕ್ಕಿದ ಕಂಡು ಸರ್ಕಾರದ ಕರ್ನಾಟಕದ ಜ್ಯೋತಿ ಪ್ರಕಾಶ್ ಮಿರ್ಚಿ, ತಮಿಳುನಾಡಿನ ಕೆ ವಿಜಯಕುಮಾರ್ ಅವರಂತೆ ದಿಟ್ಟ ಪೊಲೀಸ್ ಅಧಿಕಾರಿಯ ಕೀರ್ತಿ ಶಾಲೆಯಾಗು. ಇದೇ ನನ್ನ ಛಲ. ಆಯ್ತಣ್ಣ, ಇದಕ್ಕೆಲ್ಲ ನಿಮ್ಮ ಆಶೀರ್ವಾದವಿದ್ದರೆ ಇಡೀ ನಾಡಿನ ದುಷ್ಟರ ಹಣೆ ಬರಹವನ್ನೇ ಬದಲಾಯಿಸು. ಅಷ್ಟೇ ಅಲ್ಲ, ಕಾಕಿ ಅಂದರೆ ಕಾನೂನನ್ನೇ ಪಾಲಿಸುವ ಎಂದರ್ಥ. ಲಂಚದ ಆಶೆಗಾಗಿ ಕಾನೂನನ್ನೇ ಮರೆತು ಕೀರ್ತಿಗೆ ಮಜ ಬೆಳೆದು ಅದೆಷ್ಟೋ ಜನರು ಲೋಕಾಯುಕ್ತರ ಪಾಲಾಗಿ ತಮ್ಮ ಅಧಿಕಾರವನ್ನು ಕಳೆದುಕೊಂಡು ಭ್ರಷ್ಟರಾಗಿದ್ದಾರೆ. ಅವರಂತೆ ನೀನಾಗದೆ ಕರ್ನಾಟಕದ ಹೆಮ್ಮೆಯ ಪುತ್ರ, ಪ್ರಾಮಾಣಿಕ ಲೋಕಾಯುಕ್ತ ವೆಂಕಟಚಲ ಅಧಿಕಾರಿಯಂತೆ ಕೀರ್ತಿ ಶಾಲೆಯಾಗಿ ಬಾ. ಇದೇ ನನ್ನ ಛಲ. ಆಯ್ತಣ್ಣ, ಅಡಿಗಡಿಗೆ ಈ ನಿಮ್ಮ ನುಡಿ ಪಾಲಿಸಿ ದೃಢ ಸರ್ಕಾರದ ಸೇವಕನಾಗಿ ನಿಮ್ಮ ಹೆಸರು ತರುತ್ತೇನೆ. ಇದು ನನ್ನ ಶ್ರೀ ಮಾರುತೇಶ್ವರನ ಸಾಕ್ಷಿ. ಇದೇ ಸಂತೋಷದ ಸಮಯದಲ್ಲಿ ನಾವೆಲ್ಲರೂ ಕೂಡಿ ಒಂದು ಮಧುರವಾದ ಹಾಡನ್ನು ಹಾಡೋಣ.